ಎಲ್ಲರಿಗೂ ಪಿಕ್ಸೆಲ್ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಇಂಟರ್ನ್ಯಾಷನಲ್ ಪಿರಾಮಿಡ್ ಅಂದರೆ ಪಿರಾಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂದ್ಬಿಟ್ಟು. ಇದು ಕನಕಪುರದ ಹತ್ರ ಇರೋಂಥದ್ದು. ನಾನು ಫಸ್ಟ್ ಟೈಮ್ ಬಂದಿದ್ದು, ಎಷ್ಟೋ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಬರೋದಕ್ಕೆ ಆಯಿತು. ನೋಡಿ, ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಪಿರಾಮಿಡ್ ಎಲ್ಲಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಮೆಡಿಟೇಷನ್ನು ಇದೆಲ್ಲ ಇದೆಯಂತೆ. ಯಾವ ಥರ ಇದೆ ನೋಡ್ಕೊಂಬರೋಣ ಬನ್ನಿ. ಈ ಪಿರಾಮಿಡ್ ಇಂಟರ್ನ್ಯಾಷನಲ್ ವ್ಯಾಲಿ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಂದರೆ ಕನಕಪುರ ರೋಡಲ್ಲಿ ಈ ಪಿರಾಮಿಡ್ ವ್ಯಾಲಿ ಬರುತ್ತೆ. ನೀವು ಒನ್ ಡೇ ಔಟಿಂಗ್ಗೆ ಈ ಪಿರಾಮಿಡ್ ವ್ಯಾಲಿ ಮತ್ತು ಆರ್ಟ್ ಆಫ್ ಲಿವಿಂಗ್ನ ಚೂಸ್ ಮಾಡ್ಬೋದು. ವ್ಯಾಲಿ ಸ್ಟೇ, ಇಲ್ಲಿ ರೂಮ್ಸ್ ಕೂಡ ಇದೆ. ವ್ಯಾಲಿ ಸ್ಟೇ, ನಿತ್ಯಾನಂದ ಸೇವಾ, ವ್ಯಾಲಿ POD, ಡಾರ್ಮೆಟ್ರಿ, ಕಬೀರ್ ಭವನ್, ಆಂಪಿ ಥಿಯೇಟರ್, ವಾಶ್ರೂಮ್ಸ್. ಮೆಗಾ ಪಿರಾಮಿಡ್, ಅದೇ ದೊಡ್ಡ ಪಿರಾಮಿಡ್ಗೆ ಈ ಕಡೆ ಹೋಗಬೇಕು. ಸೋಲ್ ನೆಸ್ಟ್ ಈಗ ಹೋಗೋಣ. ಇಲ್ಲಿ ಸ್ಟೇ ಕೂಡ ಇದೆ, ಬೇಕಾದರೆ ಬಂದು ಇಲ್ಲಿ ಸ್ಟೇ ಮಾಡಿ ಎಂಜಾಯ್ ಮಾಡ್ಬೋದು. ನೋಡಿ, ಕೈಲಾಶಗಿರಿ. ಇಲ್ಲಿ ಬೋಟಿಂಗು ಇದೆ ಅನಿಸುತ್ತೆ, ಗೊತ್ತಿಲ್ಲ. ನೋಡಿ, ಇಲ್ಲಿ ಕೆರೆ ಥರ ಇದೆ. ಬೋಟ್ಗಳಿದ್ದಾವೆ, ಬಟ್ ಬೋಟಿಂಗ್ ಇದೆಯಾ ಇಲ್ಲ ಗೊತ್ತಿಲ್ಲ. ಬೋಟಿಂಗ್ ಇದೆ, ಬಟ್ ಕಾಸು ಕೊಟ್ಟು ಹೋಗ್ಬೇಕು, ಅದಕ್ಕೆ ಯಾರೂ ಇಲ್ಲ. ಮೆಡಿಟೇಷನ್ ಸಮ್ಮಿಟ್ ಜೂನ್ 18 ಇದೆ. ನೋಡಿ, ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆ QR ಕೋಡಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಬುದ್ಧ ಪೂರ್ಣಿಮೆ. ಅಡುಗೆ ಮಾಡ್ಕೊಂಬಂದು ಇಲ್ಲೇ ಸೂಪರಾಗಿ ಒನ್ ಡೇ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಬುದ್ಧನ ಮೂರ್ತಿ ಇದೆ. ನೋಡಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇದೇ ಪಿರಾಮಿಡ್. ಮೊಬೈಲ್ ಅಲ್ಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸಿ ನೋಡಿ, ಇದೆಲ್ಲ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿದೆ ಅನಿಸುತ್ತೆ. ನೋಡಿ, ಈ ಕಡೆ ಹೋದರೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಬೋದು. ಬನ್ನಿ, ಇವಾಗ ಪಿರಾಮಿಡ್ ಒಳಕ್ಕೆ ಹೋಗಿ ನೋಡ್ಕೊಂಬರೋಣ. ನೀವು ಇದು ನೋಡ್ತಾ ಇರೋದು, ಇದು ಮೆಡಿಟೇಷನ್ ಟೈಮಿಂಗ್ಸು. ಎವ್ರಿ 1 hour 2 hours ಮೆಡಿಟೇಷನ್ನು ಇಲ್ಲಿ ಮಾಡ್ಬೋದು. ಹಾಗೆ ಪಕ್ಕದಲ್ಲೇ ಅಂದರೆ ಕೆಳಗಡೆ ನಿಮಗೆ ಶಾಪಿಂಗ್ ಥರ ಇಲ್ಲಿ ಲೈಬ್ರರಿ ಮತ್ತು ಮಕ್ಕಳಿಗೆ ಏನಾದರೂ ಆಟ ಸಾಮಾನು ಆ ಥರದ್ದೆಲ್ಲ ಶಾಪಿಂಗ್ ಮಾಡೋದಕ್ಕೆ ಸೂಪರಾಗಿದೆ. ಇಲ್ಲಿ ನಾನು ತುಂಬ ಬುಕ್ಸ್ಗಳು ನೋಡಿದೆ. ಬುಕ್ಸ್ ಲವರ್ಸ್ಗಂತೂ ಸೂಪರಾಗಿದೆ. ವಾವ್, ಇದೇ ನೋಡಿ ಪಿರಾಮಿಡು. ಒಳಗಡೆ ನಾವು ಕೂಡ 1 hour ಮೆಡಿಟೇಷನ್ ಮಾಡಿದ್ವಿ. ಮೆಡಿಟೇಷನ್ ಅಂತೂ ಬೇರೆ ಲೆವೆಲಲ್ಲೇ ಇತ್ತು.
ನೀವು ಮೆಡಿಟೇಷನ್ ಮಾಡ್ತಾಯಿದ್ರೆ ನೀವು ಬೇರೆ ಲೋಕಕ್ಕೆ ಹೋಗಿದ್ದೀರಾ ಅನ್ನೋ ಥರ ಫೀಲಿಂಗ್ ಇತ್ತು. ಇದು ಎವ್ರಿ 1 ಅವರು ಇಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ ಎಲ್ಲರಿಗೂ. ಬಂದು ನೀವು ಎಕ್ಸ್ಪೀರಿಯೆನ್ಸು ಮಾಡಲೇಬೇಕು, ಅಷ್ಟು ಸೂಪರಾಗಿದೆ. ಗಾಂಧಿ ಪ್ರತಿಮೆ ಕೂಡ ಇಲ್ಲಿದೆ. ಚಿಕ್ಕ ಪಾರ್ಕ್ ಥರ ಗಾಂಧಿ ಪ್ರತಿಮೆ. ನಾವು ಪಿರಮಿಡ್ ವ್ಯಾಲಿ ನೋಡಿಕೊಂಡು ಬಂದಿದ್ದು ನಾವು ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ ನೋಡೋದಕ್ಕೆ. ಒಳಗಡೆ ಅಂತೂ ಸೂಪರಾಗಿದೆ, ನೀವು ನಿಜವಾಗೂ ಬಂದರೆ ಕಳೆದೋಗ್ತೀರ, ಆ ಥರ ಇದೆ. ನೋಡಿಕೊಂಡು ಈಗ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಬಂದಿದ್ದೀವಿ. ಇದು ಆನ್ ದಿ ವೇನೆ. ಯಾವ ಥರ ಇದೆ ಇದು ಕೋಇನ್ಸಿಡೆನ್ಸೋ ಇಲ್ಲ ಅದೃಷ್ಟನೂ ಗೊತ್ತಿಲ್ಲ. ನಾವು ಎಂಟ್ರ್ ಆಗ್ತಾ ಇದ್ದಂಗೆ ರವಿಶಂಕರ್ ಗುರೂಜಿ ಅವರ ದರ್ಶನ ಆಯಿತು. ನೋಡಿ, ಅದೇ ಅವ್ರ ಕಾರು. ಅವರು ಎಲ್ಲೋ ಆಚೆ ಹೋಗ್ತಾಯಿದ್ರು. ನಿಜವಾಗೂ ನಮಗೆ ಒಳ್ಳೆ ಬ್ಲೆಸ್ಡ್ ಅಂತ ನಮಗೆ ಫೀಲ್ ಆಯಿತು. ಲೈಟಿಂಗ್ ಹಾಕಿದ್ರೆ ಸೂಪರ್. ಈ ಒಳಗಡೆ ವಾಟರ್ ಫಾಲ್ಸ್. ಯಾಕೆ ಹಂಗೆ ಬರ್ರಿ. ರವಿಶಂಕರ್ ಗುರೂಜಿ ಅವರ ಈ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಇಡೀ ವರ್ಲ್ಡಲ್ಲಿ 180 ಕಂಟ್ರಿಗಳಲ್ಲಿ ಇದೆಯಂತೆ. ಸೊ ಇದು ನಿಜವಾಗೂ ಒಂದು ಪ್ರೌಡ್ ಫೀಲಿಂಗು. ಯಾಕಂದರೆ ಅದರ ಸೆಂಟರ್ ಬಂದು ನಮ್ಮ ಬೆಂಗಳೂರಲ್ಲಿ ಇದೆಯಲ್ಲ, ಅದು ನಮಗೆ ಪ್ರೌಡ್ ಫೀಲಿಂಗು. ಈಗ ಅಲ್ಲೇ ಆರ್ಟ್ ಆಫ್ ಲಿವಿಂಗಲ್ಲಿ ಒಂದು ದೊಡ್ಡದಾದ ಒಂದು ಕನ್ವೆನ್ಷನ್ ಹಾಲ್, ದೊಡ್ಡ ಸಭಾಂಗಣನ ಕಟ್ತಾ ಇದ್ದಾರೆ. ಅದರಲ್ಲಿ ಏನಿಲ್ಲ ಅಂದರೂ 1 ಲಕ್ಷ ಜನ ಕೂತ್ಕೋಬೋದಂತೆ. हाँ नहीं, अभी स्टार्ट नहीं, शाम को 6 o'clock. शाम को 6 o'clock. ಹಾಂ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.